ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಈಗ ಸಮರ ಆರಂಭವಾಗಿದೆ. ಪಿಯೂಷ್ ಗೋಯಲ್ ಹೇಳಿಕೆಗೆ ಎಂಬಿ ಪಾಟೀಲ್ ಅವರು ಟಾಂಟ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಕಾಂಗ್ರೆಸ್ನ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಎಂಬಿ ಪಾಟೀಲ್ ಅವರು ಈಗ ಟಾಂಟ್ ಕೊಟ್ಟಿದ್ದಾರೆ. ಅಭಿವೃದ್ಧಿ ಹೊಂದಿರುವವರು ನಾವು, ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ, ಹೀಗಾಗಿ ನಮ್ಮ ಪಾಲಿನ ಹಕ್ಕನ್ನು ಕೇಳುವಂಥದ್ದು ಸ್ವಾಭಾವಿಕವಾಗಿ ಇದೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಐಟಿಯಲ್ಲಿ ಎಷ್ಟು ಕೊಡುಗೆ ಇದೆ ನಮ್ಮದು, ಎಷ್ಟು ಪ್ರಮಾಣದಲ್ಲಿ ನಾವು ಕೊಡುಗೆ ಕೊಡ್ತಾ ಇದ್ದೀವಿ, ಐಟಿ ಕೊಡುಗೆಯಲ್ಲಿ ನಮಗೆ ನಮ್ಮ ಪಾಲೇನಿದೆ ಅದು ಸಿಗುತ್ತಾ? 4.5 ಲಕ್ಷ ಕೋಟಿ ಐಟಿ ಕೊಡುಗೆ ಕೊಡ್ತಾ ಇದ್ದೀವಿ, ಆದರೆ ನಮಗೆ ಕೊಡ್ತಾ ಇರುವಂಥದ್ದು ಎಷ್ಟು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಹಾಗೆ ಅವರು ತಮ್ಮ ಇದ್ರದ್ದು ಹೇಳಿರ್ಬೋದು, ನಾವು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ, ಕೊಡುಗೆ ಕೊಡ್ತಾ ಇದ್ದೀವಿ, ಹೀಗಾಗಿ ನಾವು ನಮ್ಮ ಪಾಲಿನ ಹಕ್ಕನ್ನು ಕೇಳುವಂಥದ್ದು ಸ್ವಾಭಾವಿಕ ಇದೆ. ಅಷ್ಟೇ ಅಲ್ಲ, ಐ ಟಿಯಲ್ಲಿ ಎಷ್ಟು ಕೊಡುಗೆ ಇದೆ ನಮಗೆ, ಐ ಟಿ ಕೊಡುಗೆಗೆ ಏನಾದರೂ ನಮಗೆ ಪ್ರತಿಫಲ ಸಿಗ್ತದ, ನಮಗೆ ಪಾಲು ಸಿಗ್ತದ? ಅದರಲ್ಲಿ ಸುಮಾರು 4 ಲಕ್ಷ ಕೋಟಿ. ಹೀಗಾಗಿ ನಮ್ಮ ರಾಜ್ಯಗಳಾಗಲಿ, ದಕ್ಷಿಣ ರಾಜ್ಯಗಳು ಯಾವಾಗಲೂ ಇದು ಮಾಡ್ಕೊತ ಬಂದಿದ್ದಾವೆ. ನಾವು ಒಳ್ಳೆಯ ರೀತಿಯ ಬೆಳವಣಿಗೆಗಳನ್ನು ಮಾಡ್ತೀವಿ, ಒಳ್ಳೆಯ ಪ್ರಾಕ್ಟೀಸನ್ನು ಮಾಡ್ತೀವಿ. ಹಿಂದೆ ನಾವು ಫ್ಯಾಮಿಲಿ ಪ್ಲಾನಿಂಗನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಎಲ್ಲವನ್ನು ಮಾಡಿಕೊಂಡಂಥ ರಾಜ್ಯಗಳಿಗೆ ಸ್ವಾಭಾವಿಕವಾಗಿ ನೀವು ಹೆಚ್ಚಿಗೆ ಅನುದಾನ ಕೊಡಬೇಕು. ಪ್ರಗತಿಪರ ಹೊಂದಂಥ ರಾಜ್ಯಗಳಿಗೆ ಅನುದಾನ ಬಿಟ್ಟುಕೊಂಡು ನೀವು ಯಾವುದೇ ರಾಜ್ಯಗಳಲ್ಲಿ, ನಾನು ಹೇಳೋಕ್ಕಾಗೋದಿಲ್ಲ, ಇವತ್ತು ರಾಜ್ಯಗಳು, ಕೆಲವೊಂದು ರಾಜ್ಯಗಳು ಈ ಎಲ್ಲ ಪದ್ಧತಿಗಳನ್ನು ಫಾಲೋ ಮಾಡೋಂಗಿಲ್ಲ, ಫಿಸಿಕಲ್ ಡಿಸಿಪ್ಲಿನ್ ಫಾಲೋ ಮಾಡೋದಿಲ್ಲ, ಇದೆಲ್ಲವೂ ಕೂಡ ಮಾಡೋದಿಲ್ಲ. ಅಂಥವ್ರಿಗೆ ನೀವು ಅದನ್ನು ನಮ್ಮ ದುಡ್ಡನ್ನು ಇದರಲ್ಲಿ ಕೊಟ್ಟರೆ ಈ ರಾಜ್ಯಗಳ ಇವನು ಕೂಡ ಆ ರಾಜ್ಯದ ಥರ ಆಗುವಂಥ ಪರಿಸ್ಥಿತಿಗಳು ಬರ್ತವೆ ನೋಡಿ. ಹಾಗೆ ಅವರು ತಮ್ಮ ಇದ್ರದ್ದು ಹೇಳಿರ್ಬೋದು, ನಾವು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ, ಕೊಡುಗೆ ಕೊಡ್ತಾ ಇದ್ದೀವಿ, ಹೀಗಾಗಿ ನಾವು ನಮ್ಮ ಪಾಲಿನ ಹಕ್ಕನ್ನು